ಎಲ್ಲರಿಗೂ ನಮಸ್ಕಾರ. ಈ ದಿನ ಮಾಲೂರು ತಾಲೂಕು ಸಭಾಂಗಣದಲ್ಲಿ ಮಾನ್ಯ ಜನಪ್ರಿಯ ಶಾಸಕರ ಒಂದು ಆದೇಶದ ಮೇರೆಗೆ ಇವತ್ತು ಮಾಲೂರು ತಾಲೂಕು ಆಡಳಿತ ಏನು ಗೊಲ್ಲಳ್ಳಿ ವಿಚಾರವಾಗಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿರುತ್ತದೆ. ಆ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲ ದಲಿತ ಮುಖಂಡರು ಮತ್ತು ಆ ಗ್ರಾಮದ ಎಲ್ಲ ಜನಾಂಗದ ಜಾತಿಯವರು ಈ ಒಂದು ಸಭೆಗೆ ಆಹ್ವಾನಿಸುತ್ತಾ ಇರ್ತಾರೆ. ಅದರಿಂದ ಆ ನಿಟ್ಟಿನಲ್ಲಿ ಇವತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಪಂಚಾಯತಿ ಇಒ ಸಾಹೇಬರು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿ 3 ಏನು ಕಂಡೀಷನ್ ಹೇಳಿರ್ತಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಲ್ಲಿ, ಬಾಬಾ ಸಾಹೇಬ್ರ ಅಂಬೇಡ್ಕರ್ ಪುತ್ಥಳಿ ಅದಕ್ಕೆ ಎಲ್ಲರೂ ಸಮಾನತೆಯಿಂದ ಗೌರವ ಕಾಣಬೇಕು, ಮತ್ತೆ ಆ ಪುತ್ಥಳಿಗೆ ತಾಲೂಕು ಆಡಳಿತ ಮತ್ತು ರಾಜೇನಹಳ್ಳಿ ಗ್ರಾಮ ಪಂಚಾಯತಿಯ PDO ಅವರು ರಕ್ಷಣೆ ಒದಗಿಸ್ಕೊಡ್ಬೇಕು. ಮತ್ತು ಏನು ಇವತ್ತು ಸುಮಾರು 50 ವರ್ಷಗಳಿಂದ ಅಲ್ಲಿ ಮನೆಗಳಿದೆ, ಯಥಾಸ್ಥಿತಿ ಆ ಮನೆಗಳಿಗೆ ಮೂಲ ಸೌಕರ್ಯ ಕೊಡಬೇಕು ಮತ್ತು ಉಳಿಕೆ ಆದಂತ ಜಮೀನು ಏನಿದೆ ಅದು ಯಥಾಸ್ಥಿತಿ ಕಾಪಾಡಬೇಕಂತ ಈ 3 ಕಾನೂನಿನ ಸುತ್ತೋಲೆಗಳನ್ನು ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು ಹೇಳಿರ್ತಾರೆ. ಅದೇ ನಿಟ್ಟಿನಲ್ಲಿ 2 ಕಡೆಯವರು ಒಮ್ಮತವಾಗಿ ಒಪ್ಪಿಕೊಂಡು ಇವತ್ತು ಈ ಒಂದು ಸಂಧಾನ ಸಭೆಗೆ ಕಾರಣರಾದಂತ ಮಾನ್ಯ ಜನಪ್ರಿಯ ಶಾಸಕರು KY ನಂಜೇಗೌಡರು ಸಾಹೇಬರಿಗೆ ನಮ್ಮ ದಲಿತ ಪರ ಸಂಘಟನೆಗಳಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಮಾಸ್ತಿ ಇನ್ಸ್ಪೆಕ್ಟರ್ ಅವರಿಗೆ ಮತ್ತು ಮಾಸ್ತಿ ಭಾಗದ ಡೆಪ್ಟಿ ತಹಶೀಲ್ದಾರ್ ಅವರಿಗೆ, RI ಅವರಿಗೆ, VA ಅವರಿಗೆ ಮತ್ತು ಇಒ ಸಾಹೇಬರಿಗೆ ಎಲ್ಲ ಅಧಿಕಾರಿ ವರ್ಗಗಳಿಗೆ ನಮ್ಮ ದಲಿತ ಸಂಘಟನೆಗಳಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಜೈ ಭೀಮ್. ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ರಾಜನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೊಲ್ಲಳ್ಳಿ ಗ್ರಾಮದಲ್ಲಿ ಈ ಹಿಂದೆ ತೋಟಿ ನಾಮತಿಯಲ್ಲಿ ದಲಿತರು ಏನು ಗೊಲ್ಲಳ್ಳಿ ಗ್ರಾಮದಲ್ಲಿ ಮನೆಗಳನ್ನ ಕಟ್ಕೊಂಡಿರ್ತಕ್ಕಂಥ ವಿಚಾರದಲ್ಲಿ ಮತ್ತೆ ತೋಟಿ ನಾಮತಿ ಜಮೀನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅಲ್ಲಿನ ಮುಖಂಡರು ಆ ಗ್ರಾಮಸ್ಥರು ಪ್ರತಿಮೆಯನ್ನ ಅನಾವರಣ ಮಾಡಿದ ಕಾರಣ ಕೆಲವು ಮಾಧ್ಯಮಗಳಲ್ಲಿ ಮತ್ತೆ ಕೆಲವರು ಅದನ್ನ ಏನೋ ಬೇರೆ ರೀತಿ ಡೆವಲಪ್ಮೆಂಟ್ ಮಾಡಿ ಉದ್ವಿಗ್ನ ಪರಿಸ್ಥಿತಿ ಅಂತೇಳಿ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಅದು ಸತ್ಯಕ್ಕೆ ಸುಳ್ಳುವಾಗಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಬಹಳ ಗೌರವ ಇರ್ತಕ್ಕಂಥವ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಗಳನ್ನ ತಿಳ್ಕೊಂಡವರು, ಯಾರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಮೆಯನ್ನ ವಿರೋಧ ಮಾಡಲ್ಲ ಅಂತಕ್ಕಂಥದ್ದು ಸ್ಪಷ್ಟಪಡಿಸ್ಲಿಕ್ಕೆ ಇವತ್ತು ನಾವು ಈ ಮಾಧ್ಯಮದ ಮೂಲಕ ಮಾತಾಡ್ತಾ ಇದ್ದೇವೆ. ಬಹುಶಃ ಆ ಒಂದು ಘಟನೆ ವಿಚಾರವಾಗಿ ಇವತ್ತು ಮಾಲೂರು ತಾಲೂಕು ಆಡಳಿತ, ತಹಶೀಲ್ದಾರ್ ಮೇಡಮ್ ಮತ್ತೆ ಎಲ್ಲಾ ಅಧಿಕಾರಿಗಳ ಸಮಕ್ಷಮದಲ್ಲಿ ಆ ಗ್ರಾಮದ ದಲಿತರನ್ನ ಎಲ್ಲ ಜಾತಿ ಸಮುದಾಯದವರನ್ನ ಮತ್ತೆ ಸ್ಥಳೀಯವಾಗಿ